ಎಲ್ರಿಗೂ ನಮಸ್ಕಾರಗಳು. ಇವತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾವು ನೋಡೋದಾದ್ರೆ 18/7/2026 ಅಂದ್ರೆ ಜುಲೈ 18. ಇವತ್ತಿನ ದಿನ ಏನು ವಿಶೇಷ ಅಂದ್ರೆ 18/7/1918ರಂದು ಯಾರು ನೆಲ್ಸನ್ ಮಂಡೇಲಾ ಅವರು ಏನಪ್ಪಾ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಜನ್ಮ ತಾಳ್ತಾರೆ. ಅವರ ಒಂದು ಜನ್ಮದಿನದ ಅಂಗವಾಗಿ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಅಂದ್ರೆ 2009ರಿಂದ ಇಲ್ಲಿವರೆಗೂ ಅಂದ್ರೆ 2009ರಿಂದ ಡಿಕ್ಲೇರ್ ಮಾಡ್ತದೆ ಏನು ನೆಲ್ಸನ್ ಮಂಡೇಲಾ ಅವರ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತೇಳಿ. ಉದ್ದೇಶ ಇಷ್ಟೇ: ಶಾಂತಿ, ಮಾನವ ಹಕ್ಕುಗಳು, ಸಾಮಾಜಿಕ ನ್ಯಾಯ ಮತ್ತು ಸಾರ್ವಜನಿಕ ಸೇವೆಗೆ ಮಹತ್ವವನ್ನು ಸಾರುವ ಒಂದು ಉದ್ದೇಶಕ್ಕೋಸ್ಕರ ನೆಲ್ಸನ್ ಮಂಡೇಲಾ ಅವರ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. 67 ಮಿನಿಟ್ಸ್ ಆಫ್ ಸರ್ವಿಸ್ ಅಂತ ನಾವು ಕರಿತೀವಿ. ಈ ದಿನದ ಒಂದು ವಿಶೇಷ, ಈ 67 ನಿಮಿಷಗಳ ಸೇವೆ ಅಂದ್ರೆ ಏನು ಅಂದ್ರೆ, ನೆಲ್ಸನ್ ಮಂಡೇಲಾ ಅವರು ಏನ್ ಮಾಡಿರ್ತಾರಪ್ಪ ಅಂದ್ರೆ 67 ವರ್ಷಗಳ ಕಾಲ ವರ್ಣಭೇದ ನೀತಿ ವಿರುದ್ಧ ಹೋರಾಟ ಮಾಡ್ತಾರೆ. ಅಂದ್ರೆ ಮಾನವ ಹಕ್ಕುಗಳು ಮತ್ತು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾರಲ್ಲ, ಈ ಹೋರಾಟದ ನೆನಪಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ 67 ನಿಮಿಷಗಳ ಕಾಲ ಸೇವೆ ಅಂತ ನಾವು ಕರಿತೀವಿ. ಅಂದ್ರೆ 67 ಮಿನಿಟ್ಸ್ ಆಫ್ ಸರ್ವಿಸ್ ಅಂತ ನಾವು ಕರಿತಾರೆ. ನೆಲ್ಸನ್ ಮಂಡೇಲಾ ಅವರು 2013ರಲ್ಲಿ ಅವ್ರ ಹೆಸರ ಮೇಲೆ ಬಯೋಗ್ರಫಿ ಬರುತ್ತೆ, ಫಿಲ್ಮ್. ಅದು ಯಾವ್ದಪ್ಪ ಅಂದ್ರೆ ಮೆಂಡೇಲಾ ಲಾಂಗ್ ವಾಕ್ ಟು ಫ್ರೀಡಮ್ ಅಂತಕ್ಕಂಥ ಮೂವಿನ ಬಂದಿರ್ತದೆ. ಯಾರಿಗದ ಪಾಸಿಬಲ್ ಆದ್ರೆ ಅದನ್ನ ನೋಡ್ರಿ. ಮುಂದೇನು, ದಕ್ಷಿಣ ಆಫ್ರಿಕಾದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ದಕ್ಷಿಣ ಆಫ್ರಿಕಾದಲ್ಲಿ 1994 ಏಪ್ರಿಲ್ 27ರಂದು ಎಲೆಕ್ಷನ್ ನಡೀತದೆ. ಮುಂದೆ ಏನಪ್ಪಾ ಅಂದ್ರೆ ಮೇ 10, 1994ನೇ ಇಸ್ವಿಯಲ್ಲಿ ನೆಲ್ಸನ್ ಮಂಡೇಲಾ ಅವರು ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವದ ಮೊದಲ ಅಧ್ಯಕ್ಷರಾಗ್ತಾರೆ. ಹೌದಾ? ಪ್ರಜಾಪ್ರಭುತ್ವದ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ನೆಲ್ಸನ್ ಮಂಡೇಲಾ ಅಂತ ಹೇಳ್ಬೋದು. ಅವ್ರೇನು ಶಾಂತಿ ಮತ್ತು ಸೌಹಾರ್ದಕ್ಕೋಸ್ಕರ, ಮಾನವ ಹಕ್ಕುಗಳಿಗೋಸ್ಕರ, ಶಿಕ್ಷಣ ಮಹತ್ವಗೋಸ್ಕರ, ಮತ್ತೆ ಬಡತನ ನಿವಾರಣೆ, ಮಕ್ಕಳ ಕಲ್ಯಾಣ ಮತ್ತು ಜಾಗತಿಕ ಪ್ರೇರಣೆಗೋಸ್ಕರ ಏನಪ್ಪಾ ಅಂದ್ರೆ ಅವರು ದುಡಿತಾರೆ. ಇದು ಯಾವುದು? ನೆಲ್ಸನ್ ಮಂಡೇಲಾ ಅವ್ರ ಬಗ್ಗೆ. ಮುಂದೆ ನೋಡೋದಾದ್ರೆ ಯಾವುದು ಕಾನ್ಸೆಪ್ಟ್? ಭಾರತದ ಮೊದಲ ಹೈಡ್ರೋಜನ್ ರೈಲು. ನೋಡ್ರಿ, ಭಾರತದ ಮೊದಲ ಹೈಡ್ರೋಜನ್ ರೈಲು ಯಾವ್ದಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಏನಪ್ಪಾ ಅಂದ್ರೆ ಕಾಲಿಟ್ಟಿದೆ. ಇದ್ರದ್ದು ಮಹತ್ವ ಏನಪ್ಪಾ ಅಂದ್ರೆ ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆ ಏನಪ್ಪಾ ಅಂದ್ರೆ ಉತ್ತೇಜನ ನೀಡ್ತೈತಿ. ಇದು ಯಾಕೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ ಅಂತಂದ್ರೆ, ಈ ಇಂಗಾಲದ ಉತ್ಪಾದನೆ ಯಾವುದು ಉತ್ಸರ್ಜನೆ ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೈತಿ. ಅದ್ರದ್ದು ರಿಲೀಸ್ ಏನಪ್ಪಾ ಅಂದ್ರೆ ಕಡಿಮೆ ಮಾಡಬೇಕು. ಇಂಧನ ಮೇಲೆ ನಮ್ಮ ದೇಶ ಅವಲಂಬನೆ ಆಗಿರ್ತಕ್ಕಂಥ ಪರ್ಸೆಂಟೇಜ್ ಏನೈತಲ್ಲ ಅದನ್ನ ಕಡಿಮೆ ಮಾಡ್ಬೇಕನ್ನೋ ಉದ್ದೇಶನ ಹೊಂದಿದೆ. ನಮ್ಮ ಭಾರತ ದೇಶ 2030ರಲ್ಲಿ ವೇಳೆಗೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತಕ್ಕಂಥ ಮೂಲಕ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಜಾಗತಿಕ ಮುಂಚೂಣಿ ರಾಷ್ಟ್ರ ಏನಪ್ಪಾ ಅಂದ್ರೆ ಗುರಿಯನ್ನು ಹೊಂದಿದೆ. ಯಾವುದು ನಮ್ಮ ಭಾರತ ದೇಶ 2030ನೇ ಇಸ್ವಿ ಒಳಗ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಫಸ್ಟ್ ಕಂಟ್ರಿ ಆಗ್ಬೇಕಂತ ತಿಳ್ಕೊಂಡು ಫೈಟ್ ಅಂತ ಮಾಡಕತ್ತೈತ್ರಿ. 3ನೇ ಮತ್ತು 4ನೇ ಸ್ಥಾನದಾಗ ಯಾವ್ದೈತಿ? ಸೌದಿ ಅರೇಬಿಯಾ ಮತ್ತು ಆಸ್ಟ್ರೇಲಿಯಾ. ನೀವು ಹೇಳ್ಬೋದು, ಒಂದೇ ರಾಷ್ಟ್ರ ಯಾವುದು ಜಗತ್ತಿನಲ್ಲಿ ಏನಪ್ಪಾ ಅಂದ್ರೆ ಎಲೆಕ್ಟ್ರೋಲೈಸರ್ ಉತ್ಪಾದನೆ ಮತ್ತು ಗ್ರೀನ್ ಹೈಡ್ರೋಜನ್ ಯೋಜನೆಗಳಿಗೋಸ್ಕರ ಏನಪ್ಪಾ ಅಂದ್ರೆ ಜಗತ್ತಿನ ದೇಶ ಅತ್ಯಂತ ಮುಂಚೂಣಿಯಲ್ಲಿದೆ. ಅದು ಯಾವ್ದಂತೇಳಿ ನೋಡಿ ಹೇಳ್ರಿ ನೋಡೋಣ. ನೆಕ್ಸ್ಟ್ ಯಾವುದು? UK ಭಾರತ ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಪ್ಪಾ ಅಂದ್ರೆ ಇವತ್ತು ಯಾಕೆ ಇಷ್ಟೊಂದು ಮಹತ್ವ ಐತಪ್ಪ ಅಂದ್ರೆ, ಕರ್ನಾಟಕದಿಂದ ಏನಪ್ಪಾ ಅಂದ್ರೆ ಮೊದಲ ರಫ್ತು ಸರಕುಗಳೇನಪ್ಪಾ ಅಂದ್ರೆ ಸಂಕೇತಾತ್ಮಕವಾಗಿ ರವಾನಿಸಲಾಗಿದೆ. ಯಾವ್ಯಾವು? ಏರೋಸ್ಪೇಸ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ವೈದ್ಯಕೀಯ ಸಾಧನಗಳಾಗಿರ್ಬೋದು ಮತ್ತು ಐಟಿ ಕ್ಷೇತ್ರಗಳೇನಪ್ಪಾ ಅಂದ್ರೆ ಹೆಚ್ಚಿನ ಅವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಲ್ಲಿ? ಕರ್ನಾಟಕದ ಮತ್ತೆ ನಮ್ಮ ಭಾರತ ದೇಶದಲ್ಲಿ. ಏನು ಒಪ್ಪಂದಗಳಾಗಿದಾವ? ಪ್ರಮುಖ ಒಪ್ಪಂದಗಳು ಯಾವ್ದಪ್ಪ ಅಂದ್ರೆ ಸುಂಕ ಕಡಿತ ಅಂದ್ರೆ ಟ್ಯಾರಿಫ್ ಕಟ್ ಮಾಡೋದು ಅಂತ ಹೇಳ್ತೀವಿ, ಟ್ಯಾರಿಫ್ ಕಟ್. ಎರಡು ದೇಶಗಳೇನಪ್ಪಾ ಅಂದ್ರೆ ಅನೇಕ ವಸ್ತುಗಳ ಮೇಲಿನ ಆಮದು ಸುಂಕವನ್ನು ಏನಪ್ಪಾ ಅಂದ್ರೆ ಕಡಿಮೆ ಅಥವಾ ರದ್ದುಪಡಿಸಲು ಒಪ್ಕೊಂಡೈತಿ. ಭಾರತೀಯ ಉತ್ಪನ್ನಗಳಿಗೆ UK ಮಾರುಕಟ್ಟೆಯಲ್ಲಿ ಅಂದ್ರೆ ಬಹಳ ಒಳ್ಳೆ ಅವಕಾಶ ಐತ್ರಿ. ಭಾರತ ರಫ್ತಿಗೆ ಉತ್ತೇಜನ ಯಾವ ವಸ್ತುಗಳಿಗೆ ಉತ್ತೇಜನ ಕೊಡ್ತೈತಿ ಅಲ್ಲಿ ಅಂತಂದ್ರೆ ಟೆಕ್ಸ್ಟೈಲ್ಸ್, ಬಟ್ಟೆ, ಚರ್ಮದ ಉತ್ಪನ್ನಗಳಾಗಿರ್ಬೋದು,
ರತ್ನ ಮತ್ತು ಆಭರಣ ಆಗಿರ್ಬೋದು, ಸಮುದ್ರ ಆಹಾರ ಆಗಿರ್ಬೋದು, ಇಂಜಿನಿಯರಿಂಗ್ ವಸ್ತುಗಳಾಗಿರ್ಬೋದು, ವೈದ್ಯಕೀಯ ಔಷಧಿಗಳಾಗಿರ್ಬೋದು, ಕೃಷಿ ಮತ್ತು ಆಹಾರ ಸಂಸ್ಕರಿತ ಉತ್ಪನ್ನಗಳಾಗಿರ್ಬೋದು. ಇವೇನಪ್ಪ ಅಂದ್ರ ಭಾರತದ ವಸ್ತುಗಳಿಗೆ ಯುಕೆದಲ್ಲಿ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಒಂದು ಬೇಡಿಕೆ ಇದೆ. ಹಂಗ ಯುಕೆ ವಸ್ತುಗಳಿಗೆ ಏನಪ್ಪಾ ಅಂದ್ರೆ ಭಾರತದಲ್ಲಿ ಯಾವ್ಯಾವ ಅವಕಾಶಗಳದಾವ ಅಂದ್ರೆ ಒಂದು ವಾಹನಗಳು ಯಾವುದು ಸ್ಪೆಷಲಿ ಕಾರ್, ನೆಕ್ಸ್ಟ್ ಯಾವ್ದಾವ್ದು ಸ್ಕಾಚ್ ಬಿಸ್ಕಿ ಜಿನ್. ಇದ್ರ ಮೇಲೆ ಏನಪ್ಪಾ ಅಂದ್ರೆ ಹಂತ ಹಂತವಾಗಿ ಅದ್ರ ಮೇಲಿನಿಂದ ಇರ್ತಕ್ಕಂಥ ಒಂದು ಸುಂಕನ ಕಡಿಮೆ ಆಗ್ತೈತಿ. ಮತ್ತೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ವೈದ್ಯಕೀಯ ಸಾಧನಗಳು, ಕೆಲವು ಉತ್ಪನ್ನ, ಉನ್ನತ ಮಟ್ಟದ ಏನಪ್ಪಾ ಅಂದ್ರೆ ತಂತ್ರಜ್ಞಾನ ಏನದವ ತಂತ್ರಜ್ಞಾನಗಳು ಉತ್ಪಾದನೆಗಳಿಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಮಾರುಕಟ್ಟೆ ಅದಾವ. ಹಂಗ ಯಾವ್ದು ಸೇವಾ ವಲಯ ಅಂದ್ರೆ ಸರ್ವಿಸ್ ನಾವು ಏನ್ ಹೇಳ್ತೀವಿ, ಯಾವ ಸರ್ವಿಸ್ಗಳು ಐ ಟಿ ಆಗಿರ್ಬೋದು, ಹಣಕಾಸು ಸೇವೆ ಆಗಿರ್ಬೋದು, ಶಿಕ್ಷಣ, ಕಾನೂನು ಮತ್ತು ವೃತ್ತಿಪರ ಸೇವೆಗಳಲ್ಲಿ ಏನಪ್ಪಾ ಅಂದ್ರೆ ಸಹಕಾರ ಹೆಚ್ಚಾಗ್ತೈತಿ. ನೆಕ್ಸ್ಟ್ ಏನಾವುದು ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಕೂಡ ನಮ್ಮ ದೇಶಕ್ಕೆ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಹರಿದು ಬಂದಂಗ ನಾವು ಏನಾಗ್ತೈತ್ರಿ, ನಮ್ಮ ದೇಶಕ್ಕೆ GDP ಏನಪ್ಪಾ ಅಂದ್ರೆ ಹೆಚ್ಚಾಗಕ್ಕೆ ಬಾಳ ಅಂದ್ರೆ ಬಾಳ ಸಹಕಾರಿ ಆಗ್ತೈತಿ. ಹಂಗ ಸಣ್ಣ ಮತ್ತು ಮಧ್ಯಮಗಳಿಗೆ ಹೊಸ ಮಾರುಕಟ್ಟೆ ಏನಪ್ಪಾ ಅಂದ್ರೆ ತುಂಬಾ ಅವಕಾಶಗಳು ಸಿಗ್ತವೆ. ಈ MSME ಅಂತ ನಾವು ಕರಿತೀವಿ. MSME ಅಂದ್ರ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನವೀನತೆ ಮತ್ತು ತಂತ್ರಜ್ಞಾನ. ಏನು ಸಂಶೋಧನೆ ಎಲ್ಲ ಆಗಿರಬಹುದು, ಡಿಜಿಟಲ್ ತಂತ್ರಜ್ಞಾನ ಆಗಿರ್ಬೋದು, ಹಸಿರು ಇಂಧನ ಆಗಿರ್ಬೋದು, ಮತ್ತು ಸ್ಮಾರ್ಟ್ ಆ್ಯಪ್ಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ಸಹಕಾರ ತುಂಬಾ ಜಾಸ್ತಿ ಆಗ್ತೈತ್ರಿ. ಇಲ್ಲಿ ನಾವು ಮೇನ್ ನೋಡೋದಾದ್ರೆ ನಾವು ಇಲ್ಲಿ ಏನಂತಂದ್ರೆ ನಾವು ಇದ್ರಾಗ ನಾವು ಏನು ನಾವು ನೆನ್ಪಿಡ್ಬೇಕು, ನಾವು ಎಕ್ಸಾಮ್ಗಳಿಗೆ ಏನ್ ಬೇಕಾಗ್ತೈತಿ ಇದರಿಂದ ಅಂದ್ರೆ ಒಪ್ಪಂದ ಹೆಸರು ಯಾವುದು, ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್. ಇವು ಯಾವ ಕ್ಷೇತ್ರಗಳು ಒಳಗೊಂಡಿರ್ತದ ಅಂದ್ರೆ ವ್ಯಾಪಾರ, ಸೇವೆಗಳು, ಹೂಡಿಕೆ, ನವೀನತೆ. ಭಾರತಕ್ಕೆ ಇದರಿಂದ ಭಾರತಕ್ಕೆ ಏನ್ ಲಾಭ, ರಫ್ತು ಹೆಚ್ಚಳ ಆಗ್ತೈತಿ, ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಉನ್ನತ ಅವಕಾಶಗಳು ಸಿಗ್ತವ್ರು ಹೆಚ್ಚಿಗೆ, ವಿದೇಶಿ ಹೂಡಿಕೆ, ಜಾಗತಿಕ ಮಾರುಕಟ್ಟೆ. ನಮ್ಮ ದೇಶದಿಂದ ಏನಪ್ಪಾ ಅಂದ್ರೆ ವಸ್ತುಗಳಿಗೆ ಜಾಗತಿಕ ಮಾರುಕಟ್ಟೆ ಏನಪ್ಪಾ ಅಂದ್ರೆ ಪ್ರವೇಶ ಆಗ್ತೈತೆ. UK ವಸ್ತುಗಳಿಗೆ ಏನಪ್ಪಾ ನಮ್ಮ ಭಾರತದಲ್ಲಿ ಅವ್ರಿಗೆ ಏನ್ ಲಾಭ ಅಂದ್ರೆ ವಾಹನಗಳು ಮತ್ತು ಕೆಲವೊಂದು ಪ್ರೀಮಿಯಂ ಅಂದ್ರೆ ಕಾಸ್ಟ್ಲಿ ಇರ್ತಕ್ಕಂಥ ಥಿಂಗ್ಸ್ ಗಳಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ವ್ಯಾಪಕವಾಗಿ ಬೇಡಿಕೆ ಇರ್ತೈತಿ. ನೆಕ್ಸ್ಟ್ ನಾವು ನೋಡೋದಾದ್ರ ವಿಕ್ರಮ್ ರಾಕೆಟ್. ಈ ಒಂದು ವಿಕ್ರಮ್ ರಾಕೆಟ್ ಏನಪ್ಪಾ ಅಂತಂದ್ರ ನೋಡ್ರಿ ಏನೈತಿ, ಭಾರತದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಅಂದ್ರೆ ಸ್ಕೈರೂಟ್ ಏರೋಸ್ಪೇಸ್ ನಾವೇನು ಅಂತ ಹೇಳ್ತೀವಿ, ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಯಾವುದು ವಿಕ್ರಮ್-1 ಉಡಾವಣೆಗೆ ಸಿದ್ಧವಾಗಿದೆ. ಈ ವಿಕ್ರಮ್-1 ಯಾವ್ದಪ್ಪ ಅಂತಂದ್ರ ಸ್ಕೈರೂಟ್ ಏರೋಸ್ಪೇಸ್ ಅಂತಕ್ಕಂಥದ್ದು ಯಾವುದು ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರ. ಇದರಿಂದ ನಮ್ಗೆ ಏನಾಗೈತಪ್ಪ ಅಂದ್ರ ನಮ್ಮ ಇಸ್ರೋದೊಳಗ ಎಷ್ಟೋ ವಿಜ್ಞಾನಗಳು ಏನ್ ಆಳ್ಕತೈತಿ ಅಂದ್ರ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಹರಿದು ಹೊಂಟಾರೆ. ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಬಿಟ್ಕೊಂಡು ಪ್ರೈವೇಟ್ ಕಡೆ ಏನಪ್ಪಾ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಕಡೆ ಅವರು ನೋಡ್ತಿದಾರೆ. ಅವರು ಯಾಕ ಅಲ್ಲಿ ಒಂದು ಅವ್ರಿಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಅವರು ಹೋಗ್ತಿರೋದ್ರಿಂದ ನಮ್ಮ ಭಾರತದ ಬೆಳವಣಿಗೆಗೆ ಅಂದ್ರೆ ನಾವು ಗೌರ್ಮೆಂಟ್ ಇಂದ ನಾವೇನು ಪ್ರಾಜೆಕ್ಟ್ ನಾವು ಡೆವಲಪ್ಮೆಂಟ್ ಮಾಡ್ತಾರಲ್ರಿ, ಅದಕ್ಕೆ ಬಹಳ ಅಂದ್ರೆ ಬಹಳ ಇಫೆಕ್ಟ್ ಆಗ್ತೈತಿ. ಇದು ಈ ದಿನದ ಒಂದು ವಿಶೇಷ ಅಂತ ನಾವು ಹೇಳ್ಬೋದು. ಕರೆಂಟ್ ಅಫೇರ್ಸ್ ಯಾರ್ಯಾರು ತಾವು ನೋಡಕತ್ತೀರಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಮಾಡ್ರಿ. ಹಾಗೆ ಒಂದು ಸಹಕಾರ ಕೊಡ್ತಾರಂತ ಒಂದು ನಂಬ್ತಾ ಈ ಒಂದು ಇವತ್ತಿನ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.